ಸರ್ ಈಗ ನೇರವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸರ್, ಮೆಡಿಕಲ್ ಮಾಫಿಯಾ ನಡೀತಾ ಇದೆಯಾ? ಯಾಕೆಂತಂದ್ರೆ ಎಲ್ಲರೂ ಕೂಡ ಹೇಳ್ತಾ ಇರೋದು ಮೆಡಿಕಲ್ ಮಾಫಿಯಾ ನಡೀತಾ ಇದೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ನಿಜವಾಗಿ ಡಾಕ್ಟರ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಹೌದು, ನಿಜವಾಗ್ಲೂ ಏನಾಗ್ತಾ ಇದೆ ಈಗ ಡಾಕ್ಟ್ರು ಅವ್ರು ಓದಿರ್ತಾರೆ, ಅವರು ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ಎಜುಕೇಷನ್ ಮುಗಿಸಿರ್ತಾರೆ, ಎಲ್ಲ ಸರಿ. ಅವರು ಮೆಡಿಕಲ್ ಫೀಸ್ ಎಷ್ಟಿದೆ, ಡಾಕ್ಟರ್ ಕನ್ಸಲ್ಟೇಷನ್ ಇದೆ ಅಷ್ಟೇ ತೊಗೋಬೇಕಾಗಿರೋಂಥದ್ದು. ಅದು ಬಿಟ್ಟು ಈಗ ಲ್ಯಾಬ್ ಇರುತ್ತೆ. ಈಗ ನಾವು ಯಾವುದೋ ನಿಮ್ಮದೇ ಈಗ ಒಂದು ಪೇಷಂಟ್ ನಿಮ್ಮನ್ನೇ ನಾನು ಒಂದು ಲ್ಯಾಬ್ಗೆ ಕಳಿಸ್ತೀನಿ, ಒಂದು ಲ್ಯಾಬಿಗೆ ಕಳಿಸಿ ಇಂಥದ್ದು ಟೆಸ್ಟ್ ಮಾಡ್ಕೊಂಡು, ನಿಜವಾಗ್ಲೂ ನೆಸೆಸಿಟಿ ಇದ್ದಾಗ ಟೆಸ್ಟ್ ಬರೀಬೇಕು. ಅವಶ್ಯಕತೆ ಇರುವಾಗ ಟೆಸ್ಟ್ಗಳನ್ನು ಬ್ಲಡ್ ಟೆಸ್ಟ್ನ ಮಾಡಿದರೆ ಅದು ಉಪಯೋಗಕ್ಕೆ ಬರುತ್ತೆ. ಅವಶ್ಯಕತೆ ಇಲ್ಲದೇ ಇದ್ದರೂ ಅನಾವಶ್ಯಕವಾಗಿ ಟೆಸ್ಟ್ ಮಾಡೋದಿಲ್ಲ, ಅದು ಅಪರಾಧ, ಅದು ಇಲ್ಲೀಗಲ್ಲು, ಅದು ಕಾನೂನು ಬಾಹಿರ. ನಿಮ್ಗೆ ಅವಶ್ಯಕತೆ, ಈಗ ಎಕ್ಸ್ರೇ ಅವಶ್ಯಕತೆ ಇರಲ್ಲ, ಎಕ್ಸ್ರೇ ಮಾಡೋದು. CT MRI ಅವಶ್ಯಕತೆ ಇರಲ್ಲ. ಈಗ ತಲೆಗೆ ಏಟ್ ಬಿದ್ದಿದೆ, ತುಂಬ ಬ್ಲಡ್ ಲಾಸ್ ಆಗಿದೆ, ಬ್ರೈನ್ ಹೆಮ್ರೇಜ್ ಆಗಿದೆ, ಅಂಥದ್ದು ಏನೋ ಅಂಥದ್ದಾದಾಗ ಮಾಡಿಸ್ಬೇಕಾದ ಅವಶ್ಯಕತೆ ಇರುತ್ತೆ. ಸಿಂಪಲ್ ಇದಕ್ಕೂ ವಿಚಾರಕ್ಕೂ ಟೆಸ್ಟ್ ಮಾಡಿಸ್ತಾ ಇದ್ದರೆ ಅದು ತಪ್ಪಾಗುತ್ತೆ. ಮತ್ತು ಏನು ಮಾಡ್ತಾರೆ, ಈ ಲ್ಯಾಬ್ಗೆ ಕಳಿಸೋವಂಥದ್ದು. ಒಬ್ಬ ಡಾಕ್ಟ್ರಾಗಿ ಕಳಿಸಿದಾಗ ಈ ಪಕ್ಕದಲ್ಲಿರುವಂಥ ಲ್ಯಾಬ್ಗೆ ಕಳಿಸ್ತಾರೆ ಅವರು, ಇದೇ ಲ್ಯಾಬ್ಗೆ ಹೋಗಿ ಅಂತ. ಆ ಲ್ಯಾಬ್ಗೆ ಹೋಗಿದ್ರೆ ಡಾಕ್ಟ್ರಿಗೆ ಅವ್ರಿಗೆ ನೆಟ್ವರ್ಕ್ ಇರುತ್ತೆ. ಅಂದರೆ 15ರಿಂದ 20% ಕಮಿಷನ್ ಕೊಡ್ತಾರೆ. ಈಗ ಒಂದು ₹1000 ಆಗಿದ್ರೆ ₹200 ಆ ಡಾಕ್ಟ್ರಿಗೆ ಕಮಿಷನ್ನು. ಇದನ್ನು ಲ್ಯಾಬಿಂದ. ಫಾರ್ಮಸಿಯಿಂದ 15%ರಿಂದ 20% ಕಮಿಷನ್. ಮೆಡಿಸಿನ್ಸ್ ಬರೀತಾ ನಿಮ್ಗೆ 1000 ಮೆಡಿಸಿನ್ಸ್ ಬರೆದ್ರೆ ₹200 ಕಮಿಷನು ಆ ಮೆಡಿಕಲ್ ಶಾಪ್ದಿಂದ ಸಿಗುತ್ತೆ. ಇನ್ನು ಪೇಷಂಟ್ನ ರೆಫರ್ ಮಾಡ್ತಾರೆ, ಪೇಷಂಟ್ ಎಮರ್ಜೆನ್ಸಿ ಆಗುತ್ತೆ, ಸಿವಿಯರ್ ಆಗಿರುತ್ತೆ, ಬೇರೆ ಪ್ರೈವೇಟ್ ಹಾಸ್ಪಿಟಲ್ ರೆಫರ್ ಮಾಡಿದ್ರೆ ಅಲ್ಲಿಂದ 15ರಿಂದ 20% ಕಮಿಷನು. ಇದು ಕಂಪ್ಲೀಟ್ ಆಗಿರೋಂಥದ್ದು. ನಾನು ಇದನ್ನು ವಿರೋಧಿಸೋವಂಥದ್ದು ಆ್ಯಸ್ ಎ ಡಾಕ್ಟ್ರಾಗಿ. ಕಾರಣ ಡಾಕ್ಟ್ರಿಗೆ ಫೀಸನ್ನು ₹300 ತಗೋದಲ್ಲ, ₹500 ತಗೊಳ್ಳಿ. ಬಟ್ ಈಗ ಲ್ಯಾಬ್ ಟೆಸ್ಟ್ನ ಮಾಡಿಸಿದಾಗ ₹1000 ಮಾಡಿದಾಗ ಮತ್ತೆ ಅಲ್ಲಿ ₹200 ತಗೊಳ್ಳೋಂಥದ್ದು, ಮೆಡಿಸಿನ್ ಹತ್ರ ಒಂದು ₹200, ಮತ್ತು ರೆಫರ್ ಮಾಡಿದಾಗ ಈ ಥರದ್ದಾದಾಗ ಏನಾಯ್ತು ಹೇಳಿ ನೋಡಿ. ಕಮಿಷನ್ 1000 ಬರೆದ್ರೆ ಅಂತಿಕೊಳ್ಳಿ, ₹200 ಲ್ಯಾಬಿಂದ ಬಂತು, ₹200 ಫಾರ್ಮಸಿಯಿಂದ ಬಂತು, ಇವ್ರ ಕನ್ಸಲ್ಟೇಷನ್ ಫೀಸ್ 500, 400 ಎಷ್ಟಾಯ್ತು, 900 ಆಯಿತು. ಆವಾಗ ಡಾಕ್ಟ್ರಿಗೆ ಏನಾಗುತ್ತೆ, ಪೇಷಂಟ್ಸ್ಗೆ ಅದ ₹200 ಉಳಿಯುತ್ತಲ್ವ. ಆ ಫಾರ್ಮಸಿ ಅವನಿಗೆ ಕಡಿಮೆಯಲ್ಲಿ ಕೊಟ್ಟರೆ ಉಳಿಯುತ್ತಲ್ಲ, ಕಡಿಮೆಯಲ್ಲಿ ಕೊಡೋಂಥಲ್ಲ ಏನು ಪ್ರೈಸ್ ಇದೆ ಆ ಡಾಕ್ಟ್ರದ್ದು ಕಮಿಷನ್ ಪ್ರೈಸು ಅವ್ರು ಹಾಕ್ಬಿಟ್ಟಿರ್ತಾರೆ ಆ ಫಾರ್ಮಸಿಯವರು. ಹಾಗಾಗಿ ಇದೊಂದು ಫಾರ್ಮಾಸ್ಯೂಟಿಕಲ್ ಮಾಫಿಯಾ, ಈ ಲ್ಯಾಬ್ರೋಟ್ರಿ ಮಾಫಿಯಾ, ಇದೆಲ್ಲನೂ ಈಗ ಏನಾಗ್ತದೆ, ಭಾಳ ಜನ ನಾನು ಹಿಂಗೆ ಹೇಳಿದಾಗ ಡಾಕ್ಟರ್ಸೇ ವಿರೋಧ ಮಾಡ್ತಾರೆ. ನೀವು ಒಬ್ಬ ಡಾಕ್ಟ್ರಾಗಿ ಯಾಕೆ ಹಿಂಗೆ ಹೇಳ್ತಾ ಇರ್ತೀರ, ಜನರ ಮುಂದೆ ಜಾಗೃತಿ ಮಾಡ್ತಾ ಇರ್ತೀರ ಅಂತ. ನಾನು ಹೇಳ್ತಾರಂತ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಖರ್ಚು ಮಾಡಿದರೆ ಅದು ಓಕೆ, ಬಟ್ ಮೆಡಿಕಲಲ್ಲಿ ಒಂದು ಎಥಿಕ್ಸ್ ಇರಬೇಕಲ್ಲ. ನಮ್ಮದು ಬಿಸ್ನೆಸ್ ಆಗಿರಲಿ, ಕ್ಲೀನಾಗಿರೋ ಬಿಸ್ನೆಸ್ ಆಗಿರಲಿ, ಎಥಿಕಲ್ ಬಿಸ್ನೆಸ್ ಆಗಿರಲಿ ಅಂತ ಕನ್ಸಲ್ಟೇಷನ್ ಫೀಸನ್ನು ಜಾಸ್ತಿನೇ ಮಾಡಿ, ಜನಕ್ಕೆ ಒಂದು ನಂಬಿಕೆ ಬರುತ್ತೆ, ಜನಕ್ಕೆ ಸೇವೆ ಅನ್ನೋಂಥದ್ದು ಆಗಬೇಕಲ್ವ. ನಾನು ಹೇಳ್ತಾರೋ ಅದಕ್ಕಾಗಿ ನಾನು ಭಾಳ ಜನ ಡಾಕ್ಟರ್ಸ್ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ. ಕೆಲವು ಡಾಕ್ಟರ್ಸ್ಗೆ ನಾವು ಹೇಳ್ತೇವೆ, ನಮ್ಮ ಹತ್ರ ಒಂದು ಎಬಾರ್ಷನ್ ಕೇಸ್ ಬಂದಿತ್ತು, ಎಬಾರ್ಷನ್ ಮಾಡಿ ಸರ್, ಗಂಡು ಹಣ್ಣು ಚೆಕ್ ಮಾಡಿ ಎಬಾರ್ಷನ್ ಮಾಡಿ ಸರ್, ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಂತ ಅವರು ಲೇಡಿ ಹೇಳಿದರು. ನಾನು ಹೇಳಿದೆ, ನೀವು ಕನ್ಸೆಂಟ್ ಕೊಟ್ಟರು ಮಾಡೋದು ಅಪರಾಧ, ಇಲ್ಲೀಗಲ್ ಅದು. ಈ ಭ್ರೂಣ ಹತ್ಯೆ ಅಂತಾರೆ ಅದನ್ನು. ಮತ್ತು ಈಗ ಭ್ರೂಣ ಗಂಡು ಹೆಣ್ಣು ಅಂತ ಚೆಕ್ ಮಾಡೋವಂಥದ್ದು ಅಪರಾಧ, ಚೆಕ್ ಮಾಡೋದು ತಪ್ಪು. ಚೆಕ್ ಮಾಡಿದ ಮೇಲೆ ಅದು ಹೆಣ್ಣು ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಅಬಾರ್ಷನ್ ಮಾಡೋದು ತಪ್ಪು. ಅದಕ್ಕೆ 10 ವರ್ಷ ಜೈಲು ಶಿಕ್ಷೆ ಇದೆ. ಹಾಗಾಗಿ ನನ್ನ ಹತ್ರ ಬಂದಾಗ ನಾನು ಅವ್ರದ್ದು ರೆಕಾರ್ಡಿಂಗ್ ಮಾಡಿ ಮತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ನಾವು ಮಾಡೋದಿಲ್ಲ ಅಂದಾಗ ಬೇರೆ ಎಲ್ಲಿ ಮಾಡ್ತಾರೆ, ಅದರ ಅರ್ಥ ನಾನು ಮಾಡದೇ ಇದ್ರು ಬೇರೆದವ್ರ ಹತ್ರ ಆದರೂ ರೆಫರ್ ಮಾಡಿ ಅಂತ ಕೇಳ್ತಾರಂಥದ್ದವರು. ಇದು ಮಾಡೋದು ಅಪರಾಧ ಅಂತ ಹೇಳಿದ್ರು ಅವ್ರು ಕೇಳೋಂಥ ಸ್ಥಿತಿಯಲ್ಲ. ಬಿಕಾಸ್ ಯಾಕಂದರೆ ನಾನು ಮಾಡಿದ್ರೆ ಇನ್ನೊಬ್ಬರು ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅದನ್ನು. ಇದು ದುಸ್ಥಿತಿ. ಸರ್, ಈಗ ತಾನೇ ಹೇಳ್ತಾ ಇದ್ರಿ ಗರ್ಭಪಾತ ಅಂತ, ಇದು ಮಾಡಬಾರ್ದು ಅಂತ ಕಾನೂನಲ್ಲೂ ಇದೆ. ಹೌದು, ಈಗ ಅವರೇ ಬಂದು ಇಲ್ಲ ಸರ್ ನನಗೆ ಅಬೋಷನ್ ಮಾಡಿ ಅಂದ್ರೂ ಕೂಡ ಮಾಡಂಗಿಲ್ಲ. ಆದರೆ ಈಗಲೂ ಕೂಡ ಕೆಲವೊಂದು ಕಡೆ ಇದು ನಡೀತಾನೆ ಇದೆ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಒಂದ್ಸಲಿ ಆಗಿದೆ, ಏನಾದರೂ ಮಗುಗೆ ಹೆಲ್ತ್ ಇಶ್ಯೂ ಇದೆ ಅಥವಾ ಮಗು ಏನಾದ್ರು ನ್ಯೂನ್ಯತೆ ಆಗಿದೆ ಅಂತ ಅಂದ ಟೈಮಲ್ಲಿ ಗಂಡ ಹೆಂಡತಿ ಒಪ್ಪಿಗೆ ಪಡೆದು ಡಾಕ್ಟರ್ ಮಾಡಬಹುದು ಅಂತ ಇದೆ. ಆದರೆ ಏನೂ ಇಲ್ಲದೆ ಅದು ಹೆಂಗೆ ಸರ್ ಗರ್ಭಪಾತ ಮಾಡ್ತಾರೆ? ಡಾಕ್ಟರ್ ಅವ್ರ ವೃತ್ತಿಗೆ ಮೋಸ ಮಾಡ್ದಂಗೆ ಆಗಲ್ವಾ ಸರ್? ವೃತ್ತಿಗೆ ಮೋಸ ಕಾನೂನು ಪ್ರಕಾರ ಅಪರಾಧ. ಅವ್ರಿಗೆ 10 ವರ್ಷ ಜೈಲು ಶಿಕ್ಷೆ ಇದೆ. ಡಿಟೆಕ್ಷನ್ ಮಾಡೋದು, ಹೆಣ್ಣು ಗಂಡು ಪತ್ತೆ ಹಚ್ಚೋದು ತಪ್ಪು ಅದನ್ನು. ಮತ್ತು ಪತ್ತೆ ಹಚ್ಚಿದ ಮೇಲೆ ಅದು ಹೆಣ್ಣು ಅಂತ ಗೊತ್ತಾದ ಮೇಲೆ ಈ ಡಾಕ್ಟ್ರು ಅಬಾರ್ಷನ್ ಮಾಡಿದರೆ ಅದು ಇನ್ನೊಂದು ತಪ್ಪು, ಡಬಲ್ ತಪ್ಪು. ಹಾಗಾಗಿ ಜನ ಜಾಗೃತಿ ಆಗ್ಬೇಕಾದ್ರೆ ಮೈಸೂರಲ್ಲಿ ಇದೇ ಥರದ್ದಾಗಿತ್ತು, ದೊಡ್ಡದಾಗಿ ಬಿಗ್ ನ್ಯೂಸ್ ಆಯಿತು, ಎಲ್ಲ ಆಯಿತು. ನಿಮ್ಗೆ ಗೊತ್ತಿದೆ, ಸರ್ಕಾರಿ ಅಧಿಕಾರಿಗಳು ಎಲ್ಲ ರಿಪೋರ್ಟ್ಸ್ ತರ್ತಾರೆ, ಎಲ್ಲ ಅದು ಆಯ್ತು ಅಂತಾರೆ, ಮೀಡಿಯಾಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಶಿಕ್ಷೆ ಆಗಲ್ಲ, ಯಾವುದೂ ಆಗೋದೇ ಇಲ್ಲ. ಈ ದೇಶದಲ್ಲಿ ಶಿಕ್ಷೆ ಆಗೋದು ತುಂಬ ಕಡಿಮೆ. ಹಾಗಾಗಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾಯಿದೆ. ಈ ಮೆಡಿಕಲ್ ನೆಗ್ಲಿಜೆನ್ಸಿ, ಮೆಡಿಕಲ್ ಮಾಫಿಯಾ ರನ್ ಆಗ್ತಾಯಿದೆ. ಹಾಗಾಗಿ ಅಟ್ಲೀಸ್ಟ್ ನಾವು ಜನ ಜಾಗೃತಿ ಆಗಬೇಕಾಗಿರೋಂಥದ್ದು. ನಾವು ನಮಗೆ ಈಗ ಮೊದಲೇ ನಾವು ಬೇರೆ ಇದನ್ನು ಫಸ್ಟು ನಾವಂದರೆ ಪ್ರೆಗ್ನೆನ್ಸಿ ಆಗೋದನ್ನು ತಡೆಗಟ್ಟೋದಕ್ಕೆ ಏನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟದ್ದು ಪಿಲ್ಸ್ ಇದ್ದಾವೆ, ಕಾಂಡಮ್ಸ್ ಇದ್ದಾವೆ, ಬೇರೆ ಮೇಜರ್ಸ್ನ ಯೂಸ್ ಮಾಡ್ಬೋದು. ಆದರೆ ನಾವು ಅದು ಮಾಡ್ದೇ ಇದನ್ನು ಮಾಡ್ತಾ ಇರ್ತೀವಿ. ಡಾಕ್ಟರ್ಸ್ಗೆ ಮಾಡ್ತಾರೆ, ಕೆಲವು ಸಾರಿ ಈ ಅಬಾರ್ಷನ್ ಮಾಡುವಾಗ ಹೈಯೆಸ್ಟ್ ಬ್ಲೀಡಿಂಗ್ ಆಗಿ ಸತ್ತೋಗ್ಬಿಡ್ತಾರೆ. ಆಮೇಲೆ ಇನ್ನೊಂದು ಮೈನರ್ ಪ್ರೆಗ್ನೆನ್ಸಿ ಆಗಿರ್ತಾರೆ. ಮೈನರ್ ಪ್ರೆಗ್ನೆನ್ಸಿ ಆಗಿದ್ದರೆ ಅದನ್ನು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಂದರೆ ನಿಯರ್ ಬೈ ಇರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವಂಥ ಸರ್ಕಾರಿ ಅಧಿಕಾರಿಗೆ ಅದನ್ನು ರಿಪೋರ್ಟ್ ಮಾಡಬೇಕು.
ಇವರೆಲ್ಲೂ ಅಬಾರ್ಷನ್ ಮಾಡೋದಾಗಲಿ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಾಗಿ ಮಾಡೋಕ್ಕೆ ಬರಲ್ಲ. ಮೈನರ್ ಪ್ರೆಗ್ನೆನ್ಸಿ ಇದ್ದರೆ ಇವನ್ ಅವಳು ಮೈನರ್ ಸೆನ್ಸಿಟಿವ್ ಅಲ್ವಾ ಸರ್? ಈಗ ಅಪ್ರಾಪ್ತ ಹೆಣ್ಣು ಮಕ್ಕಳು ಅಂತ ಅಂದಾಗ ಯೂಶಲಿ ಒಂದು ಸ್ಟೇಜಲ್ಲಿ ಇದ್ದಾಗ ಓಕೆ ಅಬೋಷನ್ ಮಾಡ್ತೀವಿ ಅಂತಂದ್ರೂ ಕೂಡ ಹೆಣ್ಣಿನ ಮೇಲೆ ಯಾವುದೇ ರೀತಿಯ ಅಂತಹ ದೊಡ್ಡ ಪರಿಣಾಮ ಬೀರೋದಿಲ್ಲ. ಯಾಕೆಂದರೆ ಚಿಕ್ಕ ಹುಡುಗಿಯರಿಗೆ ಇನ್ನೂ ಕೂಡ ಅದು ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಅಂಥದ್ರಲ್ಲಿ ಅಬೋಷನ್ ಮಾಡಿದ್ರೆ ಆ ಹೆಣ್ಣು ಮಗುಗೂ ಕೂಡ ತೊಂದರೆ ಆಗುತ್ತೆ. ಇದು ಡಾಕ್ಟರ್ಸ್ಗೆ ಗೊತ್ತಿರುತ್ತಲ್ವ ಸರ್? ಹೌದು, ಗೊತ್ತಿರುತ್ತೆ. ಮತ್ತು ಇದು ರೂಲ್ ಏನಿದೆ ಅಂದರೆ ಅಪ್ರಾಪ್ತವಾಗಿದ್ದು ಗರ್ಭಧಾರಣೆ ಆಗಿದ್ದರೆ ಅವರು ಸಂಬಂಧಪಟ್ಟಂಥ PHಗೆ ಅವ್ರು ಇನ್ಫಾರ್ಮ್ ಮಾಡಬೇಕು. ಅಲ್ಲಿರೋ ಪ್ರೈವೇಟ್ ಡಾಕ್ಟರ್ಸು ಅವರು ಟ್ರೀಟ್ಮೆಂಟ್ ಮಾಡೋಂಗಿಲ್ಲ, ಅಬಾರ್ಷನ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ನೆಕ್ಸ್ಟು ಅವರು ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡಿದ ತಕ್ಷಣ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಾಲ ಮಂಡಳಿ ಅಲ್ಲಿಗೆ ರೆಫರ್ ಮಾಡ್ತಾರೆ. ಅವರು ಅದನ್ನು ತೊಗೊಂಡು ಹೋಗಿ ಕೇಸ್ ಹಾಕ್ತಾರೆ. ಅವ್ರು ಯಾರು ಪ್ರೆಗ್ನೆನ್ಸಿ ಮಾಡಿರ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಮತ್ತು ಆ ಮಗುನ ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಕೊಡ್ತಾರೆ. ಇದು ಪ್ರೊಸೀಜರ್ ಇರುವಂಥದ್ದು. ಭಾಳ ಜನ ಏನು ಮಾಡ್ಬಿಡ್ತಾರೆ, ನಮ್ಮ ಒಬ್ಬರು ಡಾಕ್ಟ್ರದ್ದು ಇದೇ ಥರ ಆಗಿತ್ತು. ಅವ್ರ ಹತ್ರ ಬಂದು ಗೊತ್ತೇ ಆಗಲ್ಲ ನಮಗೆ ಅವ್ರದ್ದು. ಈಗ ಪೇಷಂಟ್ ಅಂದ ತಕ್ಷಣ 18 ನೋಡಿದರೆ ಗೊತ್ತಾಗುತ್ತೆ ಕೆಲವು ಸಾರಿ, ಏನಕ್ಕೆ ಕೆಲವು ಸಾರಿ ಗೊತ್ತೇ ಆಗಲ್ಲ. ಏಜನ್ನು ನಾವು ತಿಳ್ಕೊಳಕ್ಕಾಗಲ್ಲ. ಆ ಮಗುಗೆ 17 ವರ್ಷ ಆಯಿತು. ಆದರೆ ಇವ್ರು ಏನು ಮಾಡಿದ್ದಾರೆ, ಬರೀ ರೆಫರ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರೋಂಥದ್ದು ವಿಟಮಿನ್ಸು ಅದು ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಪೊಲೀಸು ಕರೆದಿರೋವಂಥದ್ದು. ನೋಡಿ, ನೀವು ಅಪ್ರಾಪ್ತೆ ಪ್ರೆಗ್ನೆಂಟ್ ಆಗಿರೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರು ಅಬಾರ್ಷನ್ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥದ್ದು ಮಲ್ಟಿವಿಟಾಮಿನು, ಫೋಲಿಕ್ ಆ್ಯಸಿಡು ಇಂಥ ಟ್ಯಾಬ್ಲೆಟ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೊಲೀಸ್ ಕರೆದಿದ್ರು. ಅಂದರೆ ಇವ್ರಿಗೆ ಗೊತ್ತಾಗಿಲ್ಲ. ಇವ್ರು ಅಟ್ಲೀಸ್ಟ್ ಡಾಕ್ಟರ್ ಆಗಿರೋನು ಫಸ್ಟ್ ಕೇಳಬೇಕು, ನಿಮ್ದು ಆಧಾರ್ ಕಾರ್ಡ್ ಕೊಡಿ. ನಮಗೆ ಕಣ್ಣಿಗೆ ಡೌಟ್ ಬಂದಾಗ ಅಟ್ಲೀಸ್ಟ್ ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಿ ಅಬೋವ್ 18 ಇದ್ದರೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಬಿಲೋ 18 ಇದ್ದಾಗ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಅಥವಾ ಯಾವುದಿದೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ಗೆ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನಾವು ಅದನ್ನು ಮಾಹಿತಿ ಕೊಡಬೇಕಾಗಿರೋಂಥದ್ದು. ಓಕೆ ಸರ್, ನಾವು ಮೆಡಿಷನ್ಸ್ ಅಂತ ನೀವು ಹೇಳ್ತಾ ಇದ್ರಿ. ಈಗ ಮಾತ್ರೆ ಅಂತ ಬಂದಾಗ ನಾವು ಸರ್ಕಾರಿ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಸೇಮ್ ಟ್ಯಾಬ್ಲೆಟ್ಸೇ ಇರುತ್ತೆ. ಈಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಸೇಮ್ ಟ್ಯಾಬ್ಲೆಟ್ಸೇ ಇರುತ್ತೆ. ಅಂತ ಏನು ಚೇಂಜಸ್ ಅಥವಾ ಏನು ಬದಲಾವಣೆ ಇರೋದಿಲ್ಲ. ಆದರೆ ಪ್ರೈಸ್ ವೈಸ್ ನೋಡಿದ್ರೆ ಇಲ್ಲಿ ಒಂದು 20 ರೂಪಾಯಿಗೆ ಸಿಗೋವಂಥ ಟ್ಯಾಬ್ಲೆಟ್ ಅಲ್ಲಿ 100 ರೂಪಾಯಿ ಇರುತ್ತೆ. ಯಾಕೆ ಹಂಗಿರುತ್ತೆ ಸರ್? ಯಾಕೆಂದರೆ ಒಂದೇ ಇರುತ್ತೆ ಅಲ್ಲ ಮೆಡಿಸಿನ್ಸ್, ಆದರೂ ಯಾಕೆ ಇಷ್ಟೊಂದು ಬದಲಾವಣೆ ಇರುತ್ತೆ? ಇಲ್ಲ, 2 ಥರ ಡ್ರಗ್ಸ್ ಇದೆ, ಜನರಲ್ಲು ಜೆನ್ರಿಕ್ ಅಂತ. ಜನರಲ್ ಅಂದರೆ ಜನರಲ್ ಬೇಸಿಕ್ ಡ್ರಗ್ಸ್, ಅದರಲ್ಲಿ ಕಾಂಪೋಸಿಷನ್ ತುಂಬ ಕಡಿಮೆ ಇರುತ್ತೆ. ಜೆನ್ರಿಕ್ ಡ್ರಗ್ಸ್ ಅದಕ್ಕೂ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ರಾ ಮಟೀರಿಯಲ್ಸಿಂದ ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ಔಷಧಿಗಳಿರುತ್ತೆ. ಇನ್ನೊಂದು ಬ್ರ್ಯಾಂಡೆಡ್ ಡ್ರಗ್ಸು. ಈಗ ಚೈನಾ ಮೊಬೈಲ್ ಬೇರೆ, ಐಫೋನ್ ಬೇರೆ 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 ಇರುತ್ತಲ್ಲ, 2 ಕಾರಣದಿಂದ. ಆ ಥರ ಕಾರಣದಿಂದ ಏನಾಗುತ್ತೆ, ಕ್ವಾಲಿಟಿ ಡ್ರಗ್ಸ್ಗೆ ಅದರದ್ದೇ ಆದಂಥ ಪ್ರೈಸ್ ಇದೆ. ಹಾಗಾಗಿ ಅದೇನಿಲ್ಲ, ಈಗ ಮೋದಿ ಅವ್ರದ್ದು ಜೆನ್ರಿಕ್ ಡ್ರಗ್ಸ್ ಮಳಿಗೆಗಳಿದೆ, ಅಲ್ಲಿ ತುಂಬ ಕಡಿಮೆ ದರದಲ್ಲಿ ಸಿಗುತ್ತೆ. ಪ್ರೈವೇಟ್ ಹಾಸ್ಪಿಟಲ್ ಆದರೆ ಪ್ರೈವೇಟ್ ಬ್ರ್ಯಾಂಡೆಡ್ ಡ್ರಗ್ಸ್ಗೆ ಅದು ಕಾಸ್ಟ್ಲಿ ಇದೆ. ಹಾಗಾಗಿ ಅದರದಲ್ಲಿ ಏನಿಲ್ಲ. ಈ ಡಾಕ್ಟರ್ಸ್ ಕಮಿಷನ್ ತೊಗೊಳ್ಳುವಾಗ ಮಾತ್ರ ಇರುತ್ತೆ. ಈಗ ಕೆಲವು ಡಾಕ್ಟರ್ಸು ಇಲ್ಲೇ ತೊಗೊಳ್ಳಿ, ಇದೇ ಫಾರ್ಮಸಿಯಲ್ಲಿ ಅಥವಾ ಇದೇ ಬ್ರ್ಯಾಂಡಿದೆ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡಿಬರೋಂಥದ್ದು. ಮತ್ತು ಡಾಕ್ಟರ್ಸು ಎಲ್ಲನೂ ಒಂದು ರೂಲ್ ಮಾಡಿದೆ ಸರ್ಕಾರ, ಎಲ್ಲರೂ ಅದನ್ನು ಪ್ರಿಸ್ಕ್ರಿಪ್ಷನನ್ನು ಕ್ಯಾಪಿಟಲ್ ಲೆಟರ್ಸಲ್ಲೇ ಬರೀಬೇಕು. ಅದನ್ನು ರೂಲ್ ಇದೆ. ಮತ್ತು ತಿಳಿಯೋ ಹಾಗೆ ಬರೀಬೇಕು. ಯಾಕಂದರೆ ಪೇಷಂಟ್ಸ್ಗೆ ಈಗ ಹೊಟ್ಟೆ ನೋವು ಅಂತ ಬಂದಿರ್ತಾರೆ, ಆ ಫಾರ್ಮಸಿ ಅವನಿಗೆ ಅದು ಏನು ಬರೆದಿದ್ದಾರೆ ಅಂತ ಓದೋದಕ್ಕೆ ಅರ್ಥ ಆಗದೆ ಹೊಟ್ಟೆ ನೋವಿಗೆ ತಲೆನೋವು ಮಾತ್ರೆ ಕೊಟ್ಟ, ಆ ಥರದ್ದು ಅಡ್ವರ್ಟ್ ಆಗುವಂಥದ್ದು ಸಾಕಷ್ಟು ಇರುತ್ತೆ. ಸರ್, ಇತ್ತೀಚೆಗೆ ಸುಮಾರು ವಿಚಿತ್ರವಾದ ಘಟನೆಗಳನ್ನ ನಾವು ಕೇಳ್ತಾ ಇರ್ತೀವಿ. ಹಿಂದೆ ಕೇಳೇ ಇರೋದಿಲ್ಲ ಈ ರೀತಿಯ ಘಟನೆಗಳು. ನಮ್ಮ ಅತ್ತೆನ ಸಾಯಿಸಬೇಕು, ಟ್ಯಾಬ್ಲೆಟ್ ಕೊಡಿ, ಈ ಥರ ಏನಾದ್ರು ವಿಚಿತ್ರ ಘಟನೆಗಳು ನಿಮ್ಗೆ ಯಾರಾದರೂ ಕೇಳಿದಾರ ಸರ್? ಅಥವಾ ಏನಾದ್ರು ಫೋನ್ ಮಾಡಿ ಈ ಥರ ನನಗೆ ಪ್ರಾಬ್ಲಮ್ ಆಗ್ತಿದೆ, ಟ್ಯಾಬ್ಲೆಟ್ ಕೊಡಿ ಅಂತ ಕೇಳಿದ್ರು? ಹೌದು, ನನಗೆ ಒಬ್ಬರು ಫೋನ್ ಮಾಡಿ ಕೇಳಿದರು ಮೆಸೇಜಲ್ಲಿ, ಸಹನಾ ಅಂತ. ನಾನು ಹೋಗಿ ಸಂಜಯ್ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಅದು ನ್ಯಾಷನಲ್ ನ್ಯೂಸ್ ಆಗಿತ್ತು. ಅದು ನಾನೇ ಮಾಡಿರೋಂಥದ್ದು. ಏನಂದರೆ, ನಮ್ಮ ಅತ್ತೆನ ಸಾಯಿಸ್ಬೇಕು, 2 ಮಾತ್ರೆ ಕೊಡಿ ಅಂತ ನನಗೆ ಕೇಳಿದರು. ನಾನು ಹೇಳಿದೆ, ಸುಮಾರು ನಾನು ಒಬ್ಬ ಡಾಕ್ಟ್ರಾಗಿ, ಒಬ್ಬ ವೈದ್ಯನಾಗಿ ನಾನು ಸಾಮಾಜಿಕವಾಗಿ ಹೋರಾಟನ ಮಾಡ್ಕೊಂಡು ಮತ್ತು ಈ ಥರದ್ದು ಮಾಡುವಾಗ ನನಗೆ ಒಂಥರ ಆಶ್ಚರ್ಯ ಆಯಿತು. ಯಾರೋ ಅಪರಿಚಿತ ವ್ಯಕ್ತಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಮ್ಮ ಅತ್ತೆನ ಸಾಯಿಸ್ಬೇಕು, 2 ಮಾತ್ರೆ ಬರೆದು ಕೊಡಿ ಸರ್, ಇಮಿಡಿಯೇಟಾಗಿ ಅರ್ಧ ಗಂಟೆಯಲ್ಲಿ ಸತ್ತೋಗ್ಬೇಕು ಅಂತಾರೆ. ನನಗೆ ಎದೆ ಹೊಡೆದೋಯ್ತು. ನಾನು ಇದು ನಿಜವಾಗ್ಲೂ ಮೆಸೇಜ್ ಮಾಡ್ತಾಯಿದ್ದಾರೆ ಅಂತ ನೋಡ್ತೀನಿ. ಅವರು ಪದೇ ಪದೇ ಕೇಳ್ತಾ ಇದ್ದಾರೆ. ನಾನು ತಕ್ಷಣಕ್ಕೆ ಸ್ಕ್ರೀನ್ಶಾಟ್ ತೊಗೊಂಡು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಏನಕ್ಕೆ ಅಂದರೆ, ನಾನು ಹೋರಾಟನ ಮಾಡ್ತಾಯಿದ್ದೆ. ನಾನು ಪ್ರತಿದಿನ 100 ಜನಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಜನರ ಸೇವೆ ಮಾಡ್ತಾ ಇರ್ತೀನಿ. ಡಾಕ್ಟರ್ ಆನ್ ವೀಲ್ಸ್ ಅಂತ ಇದೆ, ನಾನು ಪ್ರಾಣ ಉಳಿಸುವಂಥ ವೈದ್ಯರು. ನಾವು ಇದರಲ್ಲಿ ನೀವು ಸಾಯಿಸಿ ನನ್ನ ಮತ್ತೆ ಸಾಯಿಸೋದಕ್ಕೆ ಮಾತ್ರೆ ಕೊಡಿ ಅಂತ ಅದು ಅಪರಿಚಿತರು ಕೇಳ್ತಾರೆ. ಪರಿಚಿತರನ್ನು ಕೇಳಬಾರ್ದು ಅದರಲ್ಲಿ. ಆದರೆ ಇದನ್ನು ಕೇಳೋವಂಥದ್ದು ಕೇಳಿ ನಾನು ಶಾಕ್ ಆದಾಗ ಕಂಪ್ಲೇಂಟ್ ಕೊಟ್ಟೆ. ಅವ್ರು ಬಂದರು. ಅವ್ರು ಹೇಳೋಂಥದ್ದು, ಇಲ್ಲ ನಮ್ಮ ಮತ್ತೆ ಸಾಯಿಸೋದಕ್ಕಲ್ಲ ಸರ್, ಅದು ನಾನೇ ಸತ್ತು ಹೋಗ್ಬೇಕಂತ ಹೇಳಿದರು ಅವರು. ಅಂದರೆ ಮೆಂಟಲಿ ಡಿಪ್ರೆಸ್ಡ್ ಅಂತ ಹೇಳಿದರು. ಆದರೆ ಈ ಥರದ್ದು ಆಗುತ್ತೆ. ಹಾಗಾಗಿ ಭಾಳ ಜನ ಕೇಳ್ತಾ ಇರ್ತಾರೆ. ಇದು ತುಂಬ ದುರಾದೃಷ್ಟ. ನಾನು ಪ್ರತಿದಿನ ಜನಕ್ಕೆ ಸೇವೆ ಮಾಡೋಂಥದ್ದು, ಸಾಧ್ಯ ಆದರೆ ಪ್ರಾಣ ಉಳಿಸುವಂಥದ್ದು ಮಾಡಬೇಕು ಹೊರತಾಗಿ ಒಬ್ಬ ವೈದ್ಯನಾಗಿ ಯಮಕಂಟಕನಾಗುವಂಥದ್ದು ತುಂಬ ನೋವಿನ ಸಂಗತಿ. ಅಂದರೆ ಜನನೂ ಕೇಳ್ತಾರೆ ನೋಡಿ, ಭಯ ಇಲ್ಲದೆ ಅಥವಾ ಹೀಗೆ ಕೇಳಿದರೆ ಏನಾಗುತ್ತೆ, ನೇರವಾಗಿ ಕೇಳ್ತಾರೆ. ಅದು ಅಪರಿಚಿತರು ಕೇಳ್ತಾರೆ. ಇನ್ನೂ ಭಾಳ ಕೇಳಿದ್ರೆ ಅಬಾರ್ಷನ್ ಕೇಳ್ತಾರೆ, ಇಲ್ಲ ಫೇಕ್ ಸರ್ಟಿಫಿಕೇಟ್ ಕೊಡಿ ನಮಗೆ,
ಈ ಥರದ್ದನ್ನು ಕೇಳ್ತಾರೆ. ಅಂದರೆ ಈಗ ಭಾಳಷ್ಟು ಜನಕ್ಕೆ ಡಿಸಬಿಲಿಟಿ ಸರ್ಟಿಫಿಕೇಟ್ಗಳನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫೇಕ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಡ್ತಾರೆ. ಅದು 60% ಅಂಗವಿಕಲಾಂಗ ಇದ್ದರೆ 80% ಕೊಡೋಂಥದ್ದು ಅಥವಾ 40% ಕೊಡು ದುಡ್ಡಿನ ಮೇಲೆ ಮಾಡ್ತಾರಂಥದ್ದು. ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಕೆಲವರು ನೌಕರಿನೂ ಪಡ್ಕೊಂಡಿದ್ದಾರೆ ಡಿಸಬಿಲಿಟಿ ಸರ್ಟಿಫಿಕೇಟನ್ನ. ಇದೆಲ್ಲದಕ್ಕೂ ಕಾರಣ ಇಲ್ಲಿ ಮೆಡಿಕಲ್ ಇರೋಂಥ ಈ ಡಾಕ್ಟರ್ಸು. ಯಾಕಂದ್ರೆ ದುಡ್ಡು ಲಂಚ ಕೊಟ್ಟು ಬಂದಿರುವಾಗ ಹೇಗೋ ಮಾಡಿ ದುಡ್ಡು ಮಾಡ್ಬೇಕು ಅನ್ನೋದಕ್ಕೆ ಇದು ದುಸ್ಥಿತಿ ಇರೋಂಥದ್ದು. ಸರ್, ಈಗ ಇತ್ತೀಚೆಗೆ ಒಂದು ಪ್ರಕರಣ ಆಯಿತು, ಕೃತಿಕಾ ಪ್ರಕರಣ ನಿಮ್ಗೆ ಗೊತ್ತೇ ಇರುತ್ತೆ. ಅವರ ಹಸ್ಬೆಂಡ್ ಕೂಡ ಡಾಕ್ಟರ್ ಆಗಿದ್ರು, ಸರ್ಜನ್ ಆಗಿದ್ದವರು. ಅಂಥವ್ರು ಅನಸ್ತೇಷಿಯಾ ಕೊಟ್ಟು ಅವ್ರನ್ನ ಕೊಲೆ ಮಾಡ್ತಾರೆ ಅಂತ ಅಂದರೆ ಈ ಮೊದಲಿಗೆ ಈ ಅನಸ್ತೇಷಿಯಾ ಅನ್ನೋ ಕಾನ್ಸೆಪ್ಟ್ ಏನು ಸರ್? ಆ ಥರ ಏನಾದ್ರು ಓವರ್ ಡೋಸ್ ಆದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ? ಅವರೊಬ್ರು ಡಾಕ್ಟರ್ ಆಗಿ ಆ ರೀತಿ ಮಾಡೋದು ಎಷ್ಟು ಸರಿ ಸರ್? ಇಲ್ಲ, ಈಗ ಸತ್ತಿರೋರು ಡಾಕ್ಟ್ರೇ, ಹೌದು, ಮತ್ತು ಇಂಜೆಕ್ಷನ್ ಕೊಟ್ಟಿರೋರೇ ಡಾಕ್ಟ್ರೇ. ಈಗ ಏನಾಗುತ್ತೆ ನೋಡಿ, ಅವ್ರು ಹೇಳ್ತಾರೆ ಯಾವುದೋ ಒಂದು ಸಂಬಂಧ, ಬೇರೆ ಸಂಬಂಧ ಇರೋದಕ್ಕೆ ಹಾಗೆ ಮಾಡಿದ್ರು ಅಂತ. ಈ ಥರದ್ದು ಮಾಡುವಂಥದ್ದು ತಪ್ಪಾಗುತ್ತೆ. ಅವ್ರಿಗೆ ಸಂಬಂಧ ಇರಲಿ, ಏನಾದರೂ ಇರಲಿ, ಬೇಡಿದ್ರೆ ಡೈವರ್ಸ್ ತೊಗೊಂಡು ಹೋಗ್ಬೋದಾಗಿತ್ತು. ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತಲ್ವ ಸರ್? ಈಗ ಏನೇ ಒಂದು ಮೆಡಿಸಿನ್ ತಗೋಬೇಕು ಅಂತ ಅಂದ್ರೂ ಕೂಡ, ಈಗ ನಾವು ಡೋಲೋ ಟ್ಯಾಬ್ಲೆಟ್ ತಗೋಬೇಕಂತಂದ್ರೆ ಇತ್ತೀಚೆಗೆ ಎಷ್ಟೆಲ್ಲ ವೈರಲ್ ಆಗಿರೋದು ನಿಮ್ಗೆ ಗೊತ್ತಿದೆ. ಒಂದು ಡೋಲೋ ಟ್ಯಾಬ್ಲೆಟ್ ತಗೋಬೇಕಂತಂದ್ರೆ ಡಾಕ್ಟ್ರಿಂದ ನೀವು ಒಂದು ಪ್ರಿಸ್ಕ್ರಿಪ್ಷನ್ ತಗೋಬನ್ನಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಹೆಂಗೆ ಸರಿ ಒಂದು ಅನಸ್ತೇಷಿಯಾ ಆಗಿರ್ಬೋದು, ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ನ ಹೆಂಗೆ ಕೊಡೋದಕ್ಕೆ ಸಾಧ್ಯ? ಇಲ್ಲ, ಅದು ಕೊಟ್ಟಿರಲ್ಲ. ಆ್ಯಸ್ ಅ ಡಾಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಒಂದು ಲೀನಿಯನ್ಸ್ ಇರುತ್ತೆ. ಈಗ ನಾವು ಡಾಕ್ಟರ್ ಆಗಿರೋದ್ರಿಂದ ಫಾರ್ಮಸಿ ಅವ್ರಿಗೆ ಯಾವುದೇ ಮೆಡಿಸಿನ್ಸ್ ಕೊಡಂದ್ರೆ ನಾವೇ ಪ್ರಿಸ್ಕ್ರಿಪ್ಷನ್ ಬರೆದು ನಾವೇ ತೊಗೋಬೋದು. ಇದರಲ್ಲಿ ಅದೇ ಆಗಿರೋಂಥದ್ದು. ಇವರು ಡಾಕ್ಟರ್ ಆಗಿರೋದಕ್ಕೆ ಇವರು ಸರ್ಜನ್ ಬೇರೆ ಆಗಿರೋದ್ರಿಂದ ಎನಸ್ತೇಸಿಗೆ ಯೂಸ್ ಮಾಡೋವಂಥದ್ದನ್ನ ಎನಸ್ತೇಸಿಯನ್ನು ಜಾಸ್ತಿ ಡೋಸೇಜನ್ನು ಕೊಟ್ಟು, ಗೊತ್ತಿಲ್ಲ ನನಗೆ ರಿಪೋರ್ಟ್ಸಲ್ಲಿ ಏನು ಬಂದಿದೆಯೋ, ಬಟ್ ಹೇಳ್ತಾರಂಥದ್ದು ಆ್ಯಸ್ ಎ ಡಾಕ್ಟರ್ ಆಗಿದ್ರು ಅವ್ರಿಗೆ ಗೊತ್ತಾಗಬೇಕಾಗಿತ್ತು. ಯಾರಿಗೆ ಅವರು ಲೇಡಿನೂ ಡಾಕ್ಟರ್ ಆಗಿದ್ರು, ಅವ್ರು ಅಟ್ಲೀಸ್ಟ್ ಗೊತ್ತಾಗಬೇಕು, ಅವ್ರ ಗಮನಕ್ಕೆ ಬರ್ದೇನೋ ಅಥವಾ ಅವ್ರಿಗೆ ಏನಾದರೂ ಮಾಡಿರ್ಬೋದು ಅಂತ ಅನಿಸುತ್ತೆ. ನಿಜವಾಗ್ಲೂ ದುರಾದೃಷ್ಟ. ಈ ಔಷಧಿಗಳನ್ನು ಕೊಡೋದು ಇದೆಯಲ್ಲ, ಈ ಥರ ಈ ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂತಾರೆ. ಕೆಲವು ಓವರ್ ದಿ ಕೌಂಟರ್ ಡ್ರಗ್ಸ್ ಅಂದರೆ OTC ಡ್ರಗ್ಸನ್ನು ಕೌಂಟ್ರಲ್ಲಿ ಕೆಮ್ಮು, ನೆಗಡಿ, ಜ್ವರ, ಶೀತಕ್ಕೆ ಒಂದಿಷ್ಟು ಡ್ರಗ್ಸನ್ನು ಫಾರ್ಮಸಿಯವ್ರು ಕೊಡ್ಬೋದು. ಆದರೆ ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂದರೆ ಕೋಡಿನ್ ಫಾಸ್ಫೇಟ್ ಇರೋಂಥದ್ದು. ಈ ಕಫ್ ಸಿರಪ್ ಇರುತ್ತಲ್ಲ, ಎಸ್ಕೋರಿಲು, ಬೇರೆ ಬೇರೆ ಬ್ರ್ಯಾಂಡಿದ್ದಿರುತ್ತೆ. ಆ ಸಿರಪ್ಗಳಿಂದ ಮತ್ತೆ ಬರುತ್ತೆ. 2 ಸಿರಪ್ ಕುಡಿದ್ರೆ ಈ ಎಣ್ಣೆ ಕುಡಿದಾಗ ಹೇಗೆ ಮತ್ತಾಗುತ್ತೋ ಅದೇ ರೀತಿ ಬರುತ್ತೆ. ಅದಕ್ಕಾಗಿ ಆ ಥರದ್ದೂ ಆಗ್ತಾಯಿದೆ. ಹಾಗಾಗಿ ಇವರು ಯಾರೋ ಈ ಡ್ರಗ್ ಇನ್ಸ್ಪೆಕ್ಟರ್ ಆಗಿರಲಿ, ಫುಡ್ ಆ್ಯಂಡ್ ಡ್ರಗ್ ಡಿಪಾರ್ಟ್ಮೆಂಟ್ ಆಗಿರೋಂಥದ್ದು ಆ್ಯಕ್ಷನ್ ಮಾಡಬೇಕಾಗಿರೋಂಥದ್ದು. ಇಲ್ಲದೇ ಇದ್ದರೆ ಎಲ್ಲ ಡ್ರಗ್ಸು ಎಲ್ರಿಗೂ ಸಿಗ್ತಾ ಇದ್ದರೆ ಜನ ಅದನ್ನು ತೊಗೊಂಡು ಮಿಸ್ಯೂಸ್ ಮಾಡ್ತಾರೆ ಅಥವಾ ಇನ್ನೊಬ್ಬರಿಗೆ ಪ್ರಾಣ ಹಾನಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹಾಗಾಗಿ ವಿದೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನು ಯಾವ ಮಾತ್ರೆಗಳನ್ನು ಕೊಡಬಾರ್ದು. ಸೆಲ್ಫ್ ಮೆಡಿಕೇಷನ್ ಮಾಡೋಕ್ಕೋದು ಅಪರಾಧ. ಓಕೆ ಸರ್, ಈಗ ಹೆಂಗಾಗಿದೆ ಅಂತಂದರೆ ವೈದ್ಯರನ್ನ ನಂಬಬೇಕಂದ್ರೆ ಭಯ ಆಗುತ್ತೆ. ನಾವು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ ಪ್ರತಿ ಬಾರಿ ಕೂಡ. ಯಾಕೆ ಆ ರೀತಿ ಹೇಳ್ತೀವಿ ಅಂತಂದರೆ, ನಮ್ಮ ಕಣ್ಣಿಗೆ ಕಾಣುವ ದೇವ್ರು ಯಾರು ಅಂತಂದರೆ ಮೊದಲು ತಾಯಿ ಅಂತ ಹೇಳ್ತೀವಿ, ಆ ನಂತರ ಡಾಕ್ಟರ್ ಅಂತ ಹೇಳ್ತೀವಿ. ಯಾಕೆಂದರೆ ಅಷ್ಟು ನಾವು ನಂಬ್ತೀವಿ ಅಂತಂದರೆ ಈಗ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಭಯ ಪಡಬೇಕು. ಹೆಂಗೆ ಮಾಡ್ತಾರೆ ಅಂತಂದರೆ, ಈಗ ನಮಗೇನೋ ಪ್ರಾಬ್ಲಮ್ ಇರುತ್ತೆ, ಅವ್ರು ಇನ್ನೇನೋ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ದುಡ್ಡು ಬೇಕಷ್ಟೇ, ನಮ್ಮ ಮನುಷ್ಯನ ಜೀವ ಬೇಕಾಗಿಲ್ಲ. ಮತ್ತು ಇನ್ನೊಂದು ಏನಂತಂದರೆ ಸರ್, ಈಗ ವೆಂಟಿಲೇಟರ್ ಅನ್ನೋದು ಯಾವ ರೀತಿ ಆಗಿದೆ ಅಂತಂದರೆ, ಸತ್ತಿದ್ರು ಕೂಡ, ಯಾಕೆಂದರೆ ನಾವು ಹೇಳ್ತಾ ಇರೋದ್ರಲ್ಲಿ ಎಷ್ಟೋ ಜನ ಹೇಳಿದ್ದಾರೆ ಜೀವ ಹೋಗಿರುತ್ತೆ, ಅವ್ರನ್ನ ವೆಂಟಿಲೇಟರ್ನಲ್ಲಿ ಇಟ್ಟಿರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಕೈ ಮೂಮೆಂಟ್ ಕಾಣುತ್ತೆ, ಕಾಲ್ ಮೂಮೆಂಟ್ ಕಾಣುತ್ತೆ. ಯಾಕೆ ಆ ಥರ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ವೆಂಟಿಲೇಟರ್ಸ್ನ? ಡಾಕ್ಟರ್ ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಸರ್? ಇದೆಲ್ಲದಕ್ಕೂ ಏನಂದರೆ, ಈಗ ಡಾಕ್ಟರ್ಸು ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಗಲಿ, ಬೇರೆ ಬೇರೆ ಆಗಲಿ, ಬೇರೆ ಜನಸಾಮಾನ್ಯರಿಗೆ ಗೊತ್ತಿರಲ್ಲ ಪೇಷಂಟ್ ಕಂಡೀಷನ್. ಆ್ಯಸ್ ಅ ಡಾಕ್ಟರ್ ಆಗಿರೋಂಥವನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಪ್ರತಿ ದಿನಾನೂ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಪೇಷಂಟ್ ನಿಮ್ಮ ಕಂಡೀಷನ್ ಹೀಗಿದೆ, ಈ ಥರ ಎಲ್ಲ ಟೆಸ್ಟ್ ಮಾಡಿದ್ವಿ, ಈ ಥರ ಮೆಡಿಸಿನ್ಸ್ ಕೊಟ್ಟಿದ್ದೀವಿ, ಅಕಸ್ಮಾತ್ 24 ಗಂಟೆನೋ 40 ಗಂಟೆಲಿ ಈ ಥರ ಆಗೋವಂಥ ಚಾನ್ಸಸ್ ಇದೆ ಅಂತ ಹೇಳಬೇಕಾಗಿರೋಂಥ ಡಾಕ್ಟರ್ ಕರ್ತವ್ಯ. ಡಾಕ್ಟರ್ಸು ಇನ್ಫಾರ್ಮೇಷನೇ ಕೊಡಲ್ಲ, ಪೇಷಂಟ್ಗೆ ಒಳಗಡೆನೂ ಬಿಡಲ್ಲ. 3 ದಿನ 4 ದಿನ ಅವ್ರಿಗೆ ಮಾಹಿತಿನೇ ಕೊಡಲ್ಲ. ನಾವೆಲ್ಲ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಅಂತ ವೆಂಟಿಲೇಟ್ರಲ್ಲಿ ಹಾಕಿ ಅವ್ರು ಕೃತಕ ಆಕ್ಸಿಜನ್ ತೊಗೊಂಡು ಜೀವಂತವಾಗಿದ್ದಾನೆ ಅಂತ ನಾವು ಅನ್ಕೋತೀವಿ. ಬಟ್ ನಿಜವಾಗ್ಲೂ ಕೆಲವು ಸಾರಿ ಸತ್ತಿರ್ತಾರೆ. ಒಂದೊಂದು ವಾರ ಆದ್ರೂ ಸತ್ತರೂ ಹಾಗೆ ಬಿಲ್ ಕೊಡೋವರೆಗೆ, ಬಿಲ್ ಕ್ಲಿಯರ್ ಆಗೋವರೆಗೂ ಅದನ್ನು ಬಾಡಿನ ಇಟ್ಕೊಂಡಿರ್ತಾರೆ. ನೀವು ಡೆತ್ ಅಂತ ಎಲ್ಲಾದರೂ ಡಿಕ್ಲೇರ್ ಮಾಡಿಬಿಟ್ರೆ ಬಿಲ್ ಕೊಡದೇ ಇದ್ರೆ ಹೋದರೆ ಏನೋ ಅನ್ನೋಂಥ ಈ ಥರದ್ದು ಆಗ್ತದೆ. ತುಂಬ ದುರಾದೃಷ್ಟ. ಇದು ನಾಚಿಕೆ ಅನಿಸುತ್ತೆ ನನಗೆ. ಬೀಯಿಂಗ್ ಅ ಡಾಕ್ಟರ್ ಆಗಿ ಈ ಥರದ್ದು ಮಾಡೋವಂಥ ತುಂಬ ಅಪರಾಧ, ಕಾನೂನು ಪ್ರಕಾರ ಅಪರಾಧ. ಇಂಥವ್ರಿಗೆ ಶಿಕ್ಷೆ ಆಗಬೇಕು ಸರ್. ಈಗ ಮತ್ತು ಇನ್ನೊಂದು ಏನಂತಂದರೆ, ಈಗ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ ಅಥವಾ ತುಂಬ ಏನೋ ಎಮರ್ಜೆನ್ಸಿ ಆಗಿರುತ್ತೆ, ತುಂಬ ಸೀರಿಯಸ್ ಆಗಿರುತ್ತೆ. ಆದರೆ ಹಾಸ್ಪಿಟಲ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಾವು ಹಾಸ್ಪಿಟಲ್ಗೆ ಒಬ್ಬ ಪೇಷಂಟ್ನ ಕರ್ಕೊಂಡು ಹೋದಾಗ ಪಟ್ಟಂತ ಅಡ್ಮಿಟ್ ಮಾಡ್ಕೊಳ್ಳಲ್ಲ, ನೀವು ಬಿಲ್ ಕಟ್ಟಿ ಆಮೇಲೆ ಅಡ್ಮಿಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಅವ್ರ ವಿರುದ್ಧ ಏನಾದರೂ ಕ್ರಮ ತೊಗೊಳ್ಬಹುದಾ ಅಥವಾ ಏನಾದರೂ ನಾವು ಕೇಸ್ ಹಾಕ್ಬೋದಾ ಅಂತ? ಯಾಕೆಂದರೆ ಎಷ್ಟೋ ಜನಕ್ಕೆ ಇದೊಂದು ಗೊಂದಲ ಇದೆ. ಪಾಪ ಅವ್ರಿಗೆ ಸೀರಿಯಸ್ ಆಗಿರುತ್ತೆ ಅಥವಾ ಹಾರ್ಟ್ ಇಶ್ಯೂಸ್ ಆಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಫಸ್ಟು ಯಾವುದೇ ಡಾಕ್ಟರ್ ಆಗಿರಲಿ ಅಥವಾ ಯಾವುದೇ ಒಂದು ಹಾಸ್ಪಿಟಲ್ ಆಗಿರಲಿ, ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು, ಮೊದಲು ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ ಅವ್ರನ್ನ ಹಾಸ್ಪಿಟಲ್ ದಾಖಲು ಮಾಡ್ಕೊಳ್ಳೋದು, ಆ ಕೆಲಸ ಮಾಡ್ತಾನೆ ಇಲ್ಲ ಸರ್ ಇತ್ತೀಚೆಗಂತೂ.
ಇಲ್ಲ, ಅದನ್ನು ಮಾಡಬೇಕಾಗಿರೋಂಥ ಸರ್ಕಾರದ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಮತ್ತು ನಮ್ಮ ರಾಜ್ಯ ಸರ್ಕಾರದ್ದು ಹರೀಶ್ ಸ್ವಾಂತವನ ಅಂತ ಒಂದು ಯೋಜನೆ ಇದೆ. ಹರೀಶ್ ಅಂತ ಒಬ್ಬ ವ್ಯಕ್ತಿಗೆ 2 ಪೀಸ್ ಆದಾಗ ಅವ್ನು ಹೇಳ್ತಾನೆ ನಂದು ಅಂಗಾಂಗನ ದಾನ ಮಾಡಿ ಅಂತ. ಹೆಬ್ಬಾಳ್ ಫ್ಲೈಓವರ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅದಕ್ಕೆ ಅವನ ಹೆಸರು ಮೇಲೇ ಹರೀಶ್ ಸ್ವಾಂತವನ ಯೋಜನೆ ಅಂತ ಒಂದು ಪ್ರಾಜೆಕ್ಟ್ ಮಾಡಿದೆ ಸರ್ಕಾರ. ಯಾವುದಾದ್ರೂ ಒಬ್ಬ ವ್ಯಕ್ತಿ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಇನ್ನೇನೇನೋ ಎಮರ್ಜೆನ್ಸಿ ಆಗಿ ಕುಸಿದು ಬಿದ್ದಿರುವಾಗ ಹತ್ತಿರ ಹಾಸ್ಪಿಟ್ಲ್, ಸರ್ಕಾರಿ ಆಸ್ಪತ್ರೆ ಆಗಲಿ ಅಥವಾ ಪ್ರೈವೇಟ್ ಹಾಸ್ಪಿಟ್ಲ್ ಆಗಲಿ ಹೋದಾಗ ಸರ್ವಿಸ್ ಫಸ್ಟು, ಪೇಮೆಂಟ್ ನೆಕ್ಸ್ಟ್ ಮಾಡಬೇಕಾಗಿರೋಂಥದ್ದು. ಇದು ಸರ್ಕಾರದ ರೂಲು. ಇಲ್ಲದೇ ಇದ್ದರೆ ಅದು ಅಫೆನ್ಸ್ ಆಗುತ್ತೆ. ಫಸ್ಟು ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ದುಡ್ಡನ್ನು ಚಾರ್ಜ್ ಮಾಡೋಂಥದ್ದು. ಇದು ಮ್ಯಾಂಡೇಟ್ರಿ ಆಗಿ ಫ್ರೀ ಆಫ್ ಕಾಸ್ಟಲ್ಲಾದರೂ ಟ್ರೀಟ್ಮೆಂಟ್ ಮಾಡಲೇಬೇಕು, ಆಮೇಲೆ ರಿಯಂಬರ್ಸ್ ಮಾಡ್ಕೋಬೋದು. ಆದರೆ ಇವರು ನೆಗ್ಲಿಜೆನ್ಸಿ, ಆ ಟೈಮನ್ನು ನೀವು ದುಡ್ಡು ಕೊಟ್ಟು ಅವಾಗ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದಾಗ ಅದು ಗೋಲ್ಡನ್ ಅವರ್ ಅಂತೀವಿ. 15ರಿಂದ 20 ನಿಮಿಷದಲ್ಲಿ ಮಾತ್ರ ಪ್ರಾಣ ಉಳಿಸೋಕ್ಕೆ ಸಾಧ್ಯ ಆಗುತ್ತೆ. ಆ ಟೈಮಲ್ಲಿ ಇವ್ರು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ನಾವು ದುಡ್ಡು ಕಟ್ಟಿಲ್ಲ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಅದು ಅಪರಾಧ ಆಗುತ್ತೆ, ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಹಾಗಾಗಿ ಜನ ಹತ್ತಿರ ಆಸ್ಪತ್ರೆಗೆ ಹೋಗಿ ಸೇರಿಸಿದ ಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳಿ, ಆಮೇಲೆ ಬಿಲ್ಲನ್ನು ಪೇ ಮಾಡಿ. ಅದಕ್ಕೆ ಮುಂಚೆ ಡಾಕ್ಟ್ರ್ ಆಗಿರೋಂಥವ್ನು, ಮಾನವೀಯತೆ ಇರುವಂಥ ಡಾಕ್ಟ್ರ್ ಆಗಿರೋಂಥವ್ನು, ಜವಾಬ್ದಾರಿತೆ ಆಗಿರೋಂಥವ್ನು, ಅಥವಾ ಹಿಪೋಕ್ರಟಿಕ್ಸ್ ಓತು ತೊಗೊಂಡಿರೋಂಥ ಡಾಕ್ಟ್ರ್ ಆಗಿರೋಂಥವ್ನು ಆ ಥರದ್ದು ಮಾಡೋದಿಲ್ಲ. ಆದರೆ ಭಾಳಷ್ಟು ಜನ ಈಗೇನಾಗುತ್ತೆ, ಡಾಕ್ಟರ್ಸ್ಗಿಂತ ಹೆಚ್ಚಾಗಿ ಈ ಹಾಸ್ಪಿಟಲ್ದವರು ಮ್ಯಾನೇಜ್ಮೆಂಟು ಕೈಯಲ್ಲಿರುತ್ತೆ. ಇದು ಡಾಕ್ಟ್ರದ್ದು ರೋಲೇ ಇರಲ್ಲ ಕೆಲವು ಸಾರಿ, ಆ ಥರದ್ದು ಆಗ್ತಾ ಇರುತ್ತೆ.